ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಬಿಕ್ಕಟ್ಟು ಅನ್ನುವಂಥದ್ದು ಈ ಮೈತ್ರಿ ಪಕ್ಷಗಳ ನಡುವೆ ಬಹಳ ಹೆಚ್ಚಾಗ್ತಾನೆ ಹೋಗ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದೀವಿ. ಯಾಕಂತಂದ್ರೆ ಇನ್ನೂ ಕೂಡ ಟಿಕೆಟ್ ಯಾರಿಗೆ ಅನ್ನುವಂಥದ್ದು ಘೋಷಣೆ ಆಗಿಲ್ಲ. ಒಂದು ಎರಡನೇದಾಗಿ ಸಿಪಿ ಯೋಗೇಶ್ವರ್ ಅವರಂತೂ ಈಗ ಬಹಿರಂಗವಾಗಿ ಹೇಳಿದ್ದಾರೆ, ನನಗೆ ಮೈತ್ರಿ ಅಭ್ಯರ್ಥಿಯಾಗಿ ಟಿಕೆಟ್ ಸಿಕ್ಕಿದ್ರೆ ಓಕೆ ಕಂಟೆಸ್ಟ್ ಮಾಡ್ತೀನಿ, ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೂ ಕಂಟೆಸ್ಟ್ ಮಾಡ್ತೀನಿ, ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡ್ತೀನಿ ಅಂತ ಅವ್ರಿಗೆ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೇನೆ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ಸಿಪಿ ಯೋಗೇಶ್ವರ್ ಸುಮ್ಮನಿರ್ಬೇಕು, ಏನು ಮಾತಾಡಕ್ ಹೋಗ್ಬಾರ್ದು ಅಂತ ಇನ್ಸ್ಟ್ರಕ್ಷನ್ಸ್ ಬೇರೆ ಕೊಡ್ತಾ ಇದ್ದಾರೆ. ಹೀಗಾಗಿ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಈ ದೋಸ್ತಿಗಳ ನಡುವೆ ಬಿಕ್ಕಟ್ಟು ಬಹಳ ದೊಡ್ಡದಾಗ್ತಾ ಇದೆ. ಹಾಗಾದ್ರೆ ಇದು ಎಲ್ಲಿಗೆ ತಲುಪುತ್ತೆ? ಕುಮಾರಸ್ವಾಮಿ ಅವರ ತಲೆಯಲ್ಲಿರುವಂತಹ ಯೋಚನೆಗಳು ಏನ್? ಹಾಗಾದ್ರೆ ಟಿಕೆಟ್ ಯಾರಿಗೆ ಕೊಡ್ಬೇಕು ಅನ್ನುವಂತ ವಿಚಾರವಾಗಿ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಚನ್ನಪಟ್ಟಣ ವಿಧಾನಸಭೆಯ ಏನು ಉಪಚುನಾವಣೆ ಇದೆ ಅದರಲ್ಲಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. NDA ಯಾವ ಅಭ್ಯರ್ಥಿ ಅನ್ನೋದನ್ನ ತೀರ್ಮಾನ ಇನ್ನೂ ಮಾಡಿಲ್ಲ. ಕುಮಾರಸ್ವಾಮಿ ಅವರು ಇವತ್ತು ತೆರವಾದ ಮೇಲೆ ಸ್ವಾಭಾವಿಕವಾಗಿ ನನಗೆ ಬಿಟ್ಕೊಡ್ಬೇಕು. ಸ್ವಲ್ಪ ತಾಳ್ಮೆಯಿಂದ ಯಾರೇ ಆದರೂ ಕೂಡ ಇರೋದು. ನಾನು ಟಿಕೆಟ್ ಸಿಗದೆ ಹೋದ್ರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮತ್ತೆ NDA ಭಾಗವಾಗಿರ್ಬೇಕು ಅಂತಾನೆ ಅನ್ಕೋತೀನಿ. ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಿದೆ. ಗೊಂಬೆನಾಡಿನಲ್ಲಿ ಗೆಲುವಿನ ಪತಾಕೆ ಹಾರಿಸೋಕೆ ದೋಸ್ತಿಗಳು ರಣತಂತ್ರ ಮಾಡ್ತಿದ್ದಾರೆ. DK ಬ್ರದರ್ಸ್ಗೆ ಮತ್ತೆ ಸೋಲಿನ ರುಚಿ ತೋರಿಸೋದಕ್ಕೆ ಶತ ಪ್ರಯತ್ನವನ್ನೇ ನಡೆಸುತ್ತಿದ್ದಾರೆ. ಇದು ಒಂದ್ ಕಡೆ ಆದ್ರೆ ಇತ್ತ ದೋಸ್ತಿ ಮನೆಯಲ್ಲಿ ಟಿಕೆಟ್ ಫೈನಲ್ ವಿಚಾರದಲ್ಲಿ ರಾಜಕೀಯ ಲೆಕ್ಕಾಚಾರ ಜೋರಾಗೆ ನಡೀತಾ ಇದೆ. NDA ಅಭ್ಯರ್ಥಿಯಾಗಿಯೇ ನಾನು ಕಣಕ್ಕಿಳಿತೀನಿ ಅಂತ ಬಿಜೆಪಿ MLC ಸಿಪಿ ಯೋಗೇಶ್ವರ್ ಪಟ್ಟು ಹಿಡಿದಿದ್ದಾರೆ. ಒಂದು ವೇಳೆ ಟಿಕೆಟ್ ಕೊಡದೆ ಹೋದ್ರೆ ಸ್ವತಂತ್ರವಾಗಿ ಸ್ಪರ್ಧಿಸುವ ಬಗ್ಗೆ ಚಿಂತನೆಯನ್ನು ನಡೆಸಿದ್ದಾರೆ. ಇದರ ನಡುವೆಯೇ ಕುಮಾರಸ್ವಾಮಿ ಬೇರೆ ಲೆಕ್ಕಾಚಾರದಲ್ಲೇ ಇದ್ದಾರೆ. ಹೈಕಮಾಂಡ್ ಭೇಟಿಗೆ ತೆರಳಿದ MLC ಯೋಗೇಶ್ವರ್ ಬಿಜೆಪಿ ವರಿಷ್ಠರನ್ನ ಭೇಟಿಯಾಗಿ ಟಿಕೆಟ್ ಬಗ್ಗೆ ಚರ್ಚೆ ಸಾಧ್ಯತೆ. ನಿನ್ನೆ ಸಮಾನ ಮನಸ್ಕರ ನೇತೃತ್ವದಲ್ಲಿ ಬಂಡಾಯ ಸಮಾವೇಶದ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಸಿಪಿ ಯೋಗೇಶ್ವರ್ ಅದನ್ನ ದಿಢೀರ್ ಮೊಟಕುಗೊಳಿಸಿ ಇವತ್ತು ದೆಹಲಿಗೆ ಹಾರಿದ್ದಾರೆ. ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಒಂದ್ ವೇಳೆ ಭೇಟಿಯಾದ್ರೆ ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆ ಮತ್ತು ಮೈತ್ರಿ ಅಭ್ಯರ್ಥಿ ಕುರಿತು ಚರ್ಚೆ ಮಾಡೋ ಸಾಧ್ಯತೆಯೂ ಇದೆ. HDK ಒಪ್ಪದಿದ್ರೆ ಮುಂದೆ ನೋಡೋಣ ಎಂದ CPY. ಇನ್ನು ನನಗೆ NDA ಅಭ್ಯರ್ಥಿಯಾಗಿ ಟಿಕೆಟ್ ಕೊಡೋಕೆ ಕುಮಾರಸ್ವಾಮಿ ಒಪ್ಪದೆ ಹೋದ್ರೆ ಮುಂದೆ ಏನಾಗುತ್ತೆ ನೋಡೋಣ ಅಂತ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಬಗ್ಗೆ ಯೋಗೇಶ್ವರ್ ಸುಳಿವು ಕೊಟ್ಟಂತಿದೆ. ಕುಮಾರಸ್ವಾಮಿ ಒಪ್ತಾ ಇಲ್ಲ ಅಂತಂದ್ರೆ ನೋಡೋಣ, ಒಪ್ತಾ ಇದ್ರೆ ಏನ್ ಮಾಡಕ್ಕಾಗತ್ತೆ. ಇದಿಷ್ಟೇ ಅಲ್ಲ, ಬಿಜೆಪಿ JDS ಮೈತ್ರಿಗೆ ಹೊಸ ಅಧ್ಯಾಯ ಪ್ರಾರಂಭ ಮಾಡಿದ್ದೆ ನಾನು, ಆದ್ರೆ ಕುಮಾರಸ್ವಾಮಿ ನನ್ನ ಬಗ್ಗೆ ಏನ್ ತಿಳಿದುಕೊಂಡಿದ್ದಾರೋ ಗೊತ್ತಿಲ್ಲ ಅಂತ ಸಿಪಿ ಯೋಗೇಶ್ವರ್ ಹೇಳಿದ್ರು. ಕುಮಾರಸ್ವಾಮಿ ಅವರು ಏನು ಹೇಳ್ತಾ ಇಲ್ಲ, ಅವರು ಸುಮ್ಮನೆ ಇದ್ದಾರೆ. ನಾವು ನಿರ್ಲಿಪ್ತವಾಗಿದ್ದರೆ ಅನಾಯಾಸವಾಗಿ ಈ ಕ್ಷೇತ್ರ ಕಾಂಗ್ರೆಸ್ಗೆ ದಕ್ಕಬಾರ್ದು ಅಂತೇಳಿ ನನ್ನ ಹೋರಾಟ. ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ. ಸ್ವಾಭಾವಿಕವಾಗಿ ಕುಮಾರಸ್ವಾಮಿ ನಾನು ಸಾಂಪ್ರದಾಯಿಕವಾಗಿ ರಾಜಕೀಯವಾಗಿ ಪರಸ್ಪರ ವಿರೋಧವಾಗಿದ್ದವರು. ದೆಹಲಿಗೆ ತೆರಳೋಕ್ಕೂ ಮುನ್ನ ಮಾತನಾಡಿದ ಯೋಗೇಶ್ವರ್, ನಾನು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಚಿಂತಿಸಿದ್ದೀನಿ, ಟಿಕೆಟ್ ಸಿಗದೆ ಹೋದ್ರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಎಂದಿದ್ದಾರೆ. ಚನ್ನಪಟ್ಟಣ ವಿಧಾನಸಭೆಯ ಏನು ಉಪಚುನಾವಣೆ ಇದೆ ಅದರಲ್ಲಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ಬಿಜೆಪಿ JDS ಮೈತ್ರಿ ಮಾಡ್ಕೊಂಡ್ಮೇಲೆ NDAಯಿಂದ ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅವರು ತೆರವಾದ ಸ್ಥಾನಕ್ಕೆ ನಾನೇ ಹತ್ತಿರದ ಸಮೀಪದ ಪ್ರತಿಸ್ಪರ್ಧಿ. ಪ್ರತಿ ಚುನಾವಣೆಯಲ್ಲೂ ಒಂದು 10-15 ಸಾವಿರ ಡಿಫ್ರೆನ್ಸು ಎಲ್ಲ ಚುನಾವಣೆಯಲ್ಲೂ ಇದೆ. ಹಾಗಾಗಿ ಅವ್ರು ತೆರವಾದ ಮೇಲೆ ಸ್ವಾಭಾವಿಕವಾಗಿ ನನಗೆ ಬಿಟ್ಕೊಡ್ಬೇಕು ಅನ್ನೋದು ನನ್ನ ವಾದ ಮತ್ತು ನನ್ನ ಕ್ಲೈಮ್ ಕೂಡ. ನಾನು ಟಿಕೆಟ್ ಸಿಗದೆ ಹೋದರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮತ್ತೆ NDA ಭಾಗವಾಗಿರಬೇಕು ಅಂತಾನೆ ಅನ್ಕೋತೀನಿ. ನೋಡೋಣ ಮುಂದೆ ಏನೇನು ಯಾವ್ಯಾವ ಥರ ತಿರುವು ತಗೊಳ್ತಾರೆ ರಾಜಕಾರಣ ಹೇಳಿದ್ರಲ್ಲ. ಇತ್ತ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಮಾತ್ರ ಯೋಗೇಶ್ವರ್ ಸೈಲೆಂಟ್ ಆಗಿರ್ಬೇಕು ಅಂತ ಹೇಳಿರೋದು ಟಿಕೆಟ್ ಕದನಕ್ಕೆ ಟ್ವಿಸ್ಟ್ ಕೊಟ್ಟಂತಿದೆ. ಬನ್ನಿ ಅಂತ ಹೇಳಿದ್ರು, ಅದಕ್ಕಾಗಿ ಹೋಗ್ತಿದ್ದಾರೆ. ಬಟ್ NDA ಯಾವ ಅಭ್ಯರ್ಥಿ ಅನ್ನೋದನ್ನ ತೀರ್ಮಾನ ಇನ್ನೂ ಮಾಡಿಲ್ಲ. ಅಥವಾ ಜನತಾದ BJP ಸಪರೇಟ್ ಇಲ್ಲ. NDA ಅಭ್ಯರ್ಥಿ ಗ್ಯಾರಂಟಿ. ತೀರ್ಮಾನ ಏನು ಅನ್ನೋದನ್ನ NDA ಮುಖಂಡರು ಮಾಡ್ತಾರೆ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಯಾರೇ ಆದರೂ ಕೂಡ ಇರೋದು. ಇತ್ತ JDSನ ನಾಯಕರು ಕೂಡ ಚನ್ನಪಟ್ಟಣ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಬಿಟ್ಟುಕೊಡದೆ JDSಗೆ ಉಳಿಸ್ಕೊಳ್ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿಕ್ಕಿದ್ದ ರಾಮನಗರ ಸೋಲನ್ನ ಚನ್ನಪಟ್ಟಣ ಸೇಡು ತೀರಿಸಿಕೊಳ್ಳುವ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವರನ್ನ ವಿಧಾನಸೌಧಕ್ಕೆ ಕಳಿಸಲೇಬೇಕು ಅನ್ನೋ ಮನಸ್ಥಿತಿ ಮಾಡಿಕೊಂಡಂತಿದೆ. ಇದೆಲ್ಲವನ್ನ ಅರಿತಿರುವ ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್
ಮೈತ್ರಿ ಐಡಿಯಾ ಕೊಟ್ಟು ನನ್ನ ಮನೆ ನಾನೇ ಕೆಡಿಸ್ಕೊಂಡ ಅನ್ನೋ ಚಿಂತೆಗೀಡಾಗಿ ಈಗ ಹಲವು ಆಯಾಮಗಳಲ್ಲಿ ತಮ್ಮ ಬಲ ಪ್ರದರ್ಶನ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಇವತ್ತು ನಡೆಯಲಿರುವ ಬಿಜೆಪಿ ಹೈಕಮಾಂಡ್ ಸಭೆಯಲ್ಲಿ ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಭರವಸೆ ಸಿಗುತ್ತಾ ಅಥವಾ ಬರೀ ಭರವಸೆ ಸಿಗುತ್ತಾ ಕಾದು ನೋಡಬೇಕಿದೆ. ಸೈಯದ್ ನಿಜಾಮುದ್ದೀನ್, ಟಿವಿ9, ರಾಮನಗರ.